ಹಲೋ ಫ್ರೆಂಡ್ಸ್. ಸೊ ಇವತ್ತು ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅದು ಪ್ರಸಿದ್ಧವಾದ ಒಡೆಯರ್ ಎಕ್ಸ್ಪ್ರೆಸ್ಸಲ್ಲಿ ನೋಡ್ತಿರ್ಬೋದು. ಮಧ್ಯಾಹ್ನ 2:30 ಆಗಿದೆ. ಅದೇ 2:30-3 ಗಂಟೆ ಆಗಿರ್ಬೋದು ಈಗ. ಸೊ ಇದು ನೋಡಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಸೊ ಫ್ರಂಟಿಂದ ಈ ಥರ ಕಾಣಿಸುತ್ತೆ. ನಾನು ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಇನ್ನೂ ಯಾವ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಪ್ಲ್ಯಾಟ್ಫಾರ್ಮ್ ಅಲಾಟ್ ಆದ ಕೂಡಲೇ ಇದೇ ನೋಡಿ ಎಂಟ್ರಿ ಪ್ಯಾಸೇಜ್. ನಾವು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಂದರೆ 1ನೇ ಪ್ಲ್ಯಾಟ್ಫಾರ್ಮ್ ಬಿಟ್ಟು 2, 3, 4 ಪ್ಲ್ಯಾಟ್ಫಾರ್ಮ್ ಆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಈ ಕಡೆ ಲೆಫ್ಟ್ ಸೈಡಿಗೆ ಬಂದು ಈ ಕಡೆಯಿಂದ ಹೋಗಬೇಕಾಗತ್ತೆ. ನಿಮಗೆ ಎಸ್ಕಲೇಟರ್ಸ್ ಇರುತ್ತೆ. ಎಸ್ಕಲೇಟರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸ್ಟೇರ್ ಕೇಸ್ ಇರುತ್ತೆ, ಸ್ಟೇರ್ ಕೇಸ್ ಯೂಸ್ ಮಾಡ್ಕೋಬೋದು. ಎಸ್ಕಲೇಟರಲ್ಲಿ ತುಂಬ ಜನ ಜಾಸ್ತಿ ಇರ್ತಾರೆ, ಅಂದರೆ ಲಗೇಜ್ ಎತ್ಕೊಂಡು ಹೋಗೋರಲ್ಲ. ಸೊ ನಾವು ಆರಾಮಾಗಿ ಸ್ಟೇರ್ಸ್ಗೆ ಹಾಕ್ಕೊಂಡು ಹೋಗೋಣ. ಯಾಕಂದರೆ ನನ್ನ ಹತ್ರ ಬರೀ ಒಂದು ಬ್ಯಾಗ್ ಇದೆ ಅಷ್ಟೇ. ಸೊ ಆರಾಮಾಗಿ ಹೋಗೋಣ ಬನ್ನಿ. ನಮ್ಮ ಟ್ರೈನ್ ಬಂದು 8th ಪ್ಲ್ಯಾಟ್ಫಾರ್ಮಲ್ಲಿರೋದು. ಸೊ ಇವಾಗ ತಾನು ಅನೌನ್ಸ್ಮೆಂಟ್ ಆಯಿತು. ಹಾಗೆ ಹೇಳಿದಾಗೆ ನಾವು ಒಡೆಯರ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇರೋದು. ಇವತ್ತು ಬಂದು ಶನಿವಾರ ಆಗಿರೋದ್ರಿಂದ ಟ್ರೈನ್ ಫುಲ್ ಬುಕ್ ಆಗೋಗಿದೆ. ಸೊ ನಾನು ಮುಂಚೆನೇ ರಿಸರ್ವೇಷನ್ ಮಾಡ್ಕೊಂಡಿದ್ದೆ. ರಿಸರ್ವೇಷನಲ್ಲಿ ನನಗೆ ಎಲ್ಲ ಸೇರಿ ₹130 ಅಂದರೆ ₹130 ಆಯಿತು ಬೆಂಗಳೂರಿಂದ ಮೈಸೂರಿಗೆ. ಸೊ ಈ ಟ್ರೈನಲ್ಲಿ ಬರೀ 2 ಸ್ಟಾಪ್ ಇರೋದು. ಅಂದರೆ ಒಂದು ಕೆಂಗೇರಿ, ಇನ್ನೊಂದು ಮಂಡ್ಯ. ಇದು ಮಧ್ಯಾಹ್ನ 3:15ಕ್ಕೆ ಬೆಂಗಳೂರಿಂದ ಹೊರಡುತ್ತೆ. ಡೈಲಿ ಇರುತ್ತೆ ಟ್ರೈನ್ ಇದು. ಸೊ ನೀವು ಬೇಕಾದರೆ ರಿಸರ್ವ್ ಮಾಡ್ಕೋಬೋದು. ಅಂದರೆ ಒಂದು ಚೇರ್ ಕಾರ್ ಇರುತ್ತೆ, ಇನ್ನೊಂದು AC ಚೇರ್ ಕಾರ್ ಇರುತ್ತೆ. ಚೇರ್ ಕಾರಲ್ಲಿ ಬಂದು ಆಗಲೇ ಹೇಳಿದಾಗೆ ₹130 ಇರುತ್ತೆ. AC ಚೇರ್ ಕಾರ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು ₹400 ಇರ್ಬೋದು. ಸೊ ಮಿಕ್ಕಿದ್ದೆಲ್ಲ ನಿಮಗೆ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಅನ್ರಿಸರ್ವ್ಡಲ್ಲಿ ನಿಮಗೆ ಅರೌಂಡ್ ₹90 to ₹100 ಆಗುತ್ತೆ. ಸೊ ಇದೇ ಬಂತು ನೋಡಿ 8th ಪ್ಲ್ಯಾಟ್ಫಾರ್ಮ್. ಸೊ ಲೆಫ್ಟಲ್ಲಿ ನಿಂತಿರೋದೇ ನಮ್ಮ ಟ್ರೈನು. ಹಳೆ ICF ಕೋಚಸಲ್ಲಿ ಓಡ್ತಾ ಇದೆ. ICF ಕೋಚಸ್ ಮೇಲೆ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬೇರೆ ಹಾಕಿದ್ದಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಜರ್ನಿ ಅಂತ. ಸೊ ನಮ್ಮ ಕಂಪಾರ್ಟ್ಮೆಂಟ್ ಅಂದರೆ ರಿಸರ್ವ್ ಕಂಪಾರ್ಟ್ಮೆಂಟ್ಗೆ ಹೋಗೋದು ಮುಂಚೆ ಫ್ರಂಟ್ ಇಂಜಿನ್ ಯಾವುದಿದೆ ಅಂತ ನೋಡ್ಕೊಂಡು ಬಂದ್ಬೇಡ. ಸೊ ಇದೇ ನೋಡಿ ಇಂಜಿನ್ನು ನಮ್ಗೆ ಅಲರ್ಟ್ ಆಗಿರೋದು, ಎಲೆಕ್ಟ್ರಿಕ್ ಲೋಕೋಮೋಟಿವ್. ಸೊ ಇದೇ ನಮ್ಮನ್ನ ಮೈಸೂರಿಗೂ ಕರ್ಕೊಂಡು ಹೋಗುತ್ತೆ. ಇದು ಬಂದು ಕೃಷ್ಣರಾಜಪುರಂ ಲೋಕೋಮೋಟಿವ್ KGM ಅಂತ ಹೋಗುತ್ತೆ. ಫಸ್ಟ್ ಕಂಪಾರ್ಟ್ಮೆಂಟ್ ಮತ್ತು ಲಾಸ್ಟ್ ಕಂಪಾರ್ಟ್ಮೆಂಟ್ ಬಂದು ಬರೀ ಡಿಸಬಿಲಿಟೀಸ್ ಅಂದರೆ ಅಂಗವಿಕಲರಿಗೆ ಮಾತ್ರ ರಿಸರ್ವ್ಡ್ ಆಗಿರುತ್ತೆ. ಸೊ ಸೆಕೆಂಡ್ ಕಂಪಾರ್ಟ್ಮೆಂಟ್ ಏನು ನೋಡ್ತಿರ್ಬೋದು, ಇದೆಲ್ಲ ಅನ್ರಿಸರ್ವ್ಡ್ ಕೋಚಸ್ ಇರುತ್ತೆ ಇಲ್ಲಿ. ಸೊ ಲಾಸ್ಟಲ್ಲಿ ಮಾತ್ರ ನಮಗೆ ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಅಂತ ಬೋರ್ಡ್ ಹಾಕಿರ್ತಾರೆ. ಸೊ ಇನಿಷಿಯಲ್ ಆಗಿ ನಿಮಗೆ ಬರೀ ಅನ್ರಿಸರ್ವ್ಡ್ ಮಾತ್ರ ಸಿಗುತ್ತೆ. ಸೊ ಇದೇ ನೋಡಿ ನಾವು ಹೋಗ್ತಿರೋ ಟ್ರೈನ್. ಅಂದರೆ ಇದಕ್ಕೆ ರೇಕ್ ಶೇರಿಂಗ್ ಇರುತ್ತೆ. ಅಂದರೆ ಒಂದು ಬೆಂಗಳೂರು ಸಿಟಿಯಿಂದ ತಾಳಗುಪ್ಪ ಅಥವಾ ಧಾರವಾಡಕ್ಕೆ ಹೋಗುತ್ತೆ, ಇನ್ನೊಂದು ಬೆಂಗಳೂರು ಮೈಸೂರು ಅಂದರೆ ನಿಮಗೆ ಆಗಲೇ ಹೇಳಿದಾಗೆ ಇದು ರಾಜ್ಯರಾಣಿ ಎಕ್ಸ್ಪ್ರೆಸ್ ಆದ್ರೂ ಹೋಗ್ಬೋದು ಅಥವಾ ಒಡೆಯರ್ ಎಕ್ಸ್ಪ್ರೆಸ್ ಆದ್ರೂ ಹೋಗ್ಬೋದು. ಇದೇ ನೋಡಿ ರಿಸರ್ವ್ ಕಂಪಾರ್ಟ್ಮೆಂಟ್. ಅಲ್ಲಿ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಿರ್ಬೋದು ನಿಮಗೆ. ಇದ್ರ ಆಪೋಸಿಟ್ ಅಂದರೆ ಪಕ್ಕದಲ್ಲೇ ಇನ್ನೊಂದು ಗಾಡಿ ನಿಂತಿದೆ ನೋಡಿ, ಅದು ಟುವರ್ಡ್ಸ್ ತಾಳಗುಪ್ಪ ಹೋಗ್ತಾ ಇದೆ. ಈಗ ಇದೇ ಗಾಡಿ ನೋಡಿ. ಅಂದರೆ ಎರಡೂ ರೇಕ್ ಶೇರಿಂಗೆ. ಇದು ಮೈಸೂರಿಂದ ಬೆಂಗಳೂರಿಂದ ತಾಳಗುಪ್ಪ, ದಟ್ ಈಸ್ ಶಿವಮೊಗ್ಗಕ್ಕೆ ಹೋಗುತ್ತೆ, ಅಥವಾ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗುತ್ತೆ. ಅಂದರೆ ಎರಡೂ ಆಪೋಸಿಟ್ ಟ್ರೈನ್ಸು. ಸೊ ಎರಡೂ ರೇಕ್ ಶೇರಿಂಗು, ಎರಡೂ ಸೇಮ್ ರೂಟಲ್ಲೇ ಟ್ರಾವೆಲ್ ಮಾಡುತ್ತೆ. ಅಂದರೆ ಫಸ್ಟ್ ಅದು ಹೊರಡುತ್ತೆ. ಈಗಾಗಲೇ ಹೊರಡ್ತಾ ಇದೆ ಆ ಗಾಡಿ. ಅದು ಆಲ್ರೆಡಿ ತಾಳಗುಪ್ಪಗೆ. ಅಂದರೆ 3 ಗಂಟೆಗೆ ಒಂದು ತಾಳಗುಪ್ಪ ಅಥವಾ ಶಿವಮೊಗ್ಗ ಇಂಟರ್ಸಿಟಿ ಇದೆ, ಅದು ಇದೇ ಗಾಡಿ ಅನಿಸುತ್ತೆ. ಇದೆಲ್ಲ ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ನೋಡ್ತಿರ್ಬೋದು. D3 ಅಂತ ಬರ್ತಿರೋದೆಲ್ಲ ರಿಸರ್ವ್ ಕಂಪಾರ್ಟ್ಮೆಂಟ್. ಇಲ್ಲಾಂದರೆ GR ಅನ್ರಿಸರ್ವ್ಡ್ ಅಂತ ಬರುತ್ತೆ, ಇಲ್ಲ UR ಅನ್ರಿಸರ್ವ್ಡ್ ಅಂತ ಬಂದಿರುತ್ತೆ. ಆಗಲೇ ಹೇಳಿದಾಗೆ ಇದು ಕಂಪ್ಲೀಟ್ ICF ಕೋಚಸ್ಸು. ಸೊ ನಿಮಗೆ ಬೆಂಚ್ ಸೀಟಿಂಗ್ ಸಿಗುತ್ತೆ. ನಿಮಗೆ ಜನಶತಾಬ್ದಿ ಥರ ಪುಷ್ ಬ್ಯಾಕ್ ಸೀಟ್ಸ್ ಎಲ್ಲ ಸಿಗಲ್ಲ. ಸೊ ಈ ಟ್ರೈನ್ ಆಗಲೇ ಹೊರಡ್ತಾ ಇದೆ ಟುವರ್ಡ್ಸ್ ಯಶವಂತಪುರ, ತುಮಕೂರು, ಕಡೂರು, ಬೀರೂರು, ಅರಸೀಕೆರೆ
ಇದ್ರ ಮೇಲೆ ಶಿವಮೊಗ್ಗ ತಾಳಗುಪ್ಪ ಹೋಗುತ್ತಿದ್ದು. ನಮ್ಮ ಟ್ರೈನ್ ಕೂಡ ಆಗಲೇ ಹೊರಡ್ತಾ ಇದೆ. ಕರೆಕ್ಟಾಗಿ ಶಾರ್ಪ್ 3:15 ಆಯಿತು. ಆಗಲೇ ಸ್ವಲ್ಪ ಮಳೆ ಬರ್ತಿತ್ತು, ಈಗ ನಿಂತಿದೆ. ನೋಡಬೇಕು ಹೋಗ್ತಾ ಹೋಗ್ತಾ ವೆದರ್ ಹೇಗಿರುತ್ತೆ ಅಂತ ಮುಂದೆ ಅಪ್ಡೇಟ್ ಮಾಡ್ತೀನಿ. ಇದು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಸಮಯ ಬಂದು ದಸರಾ ಟೈಮ್ ಇದು, ಅಂದರೆ ದಸರಾಗೂ ಒಂದು ವಾರ ಮುಂಚೆ. ಸೊ ಟ್ರೈನ್ ತುಂಬ ಪ್ಯಾಕ್ ಆಗಿದೆ. ನಾನು ಬುಕ್ ಮಾಡಿದ್ದು ಬಂದು ವಿಂಡೋ ಸೀಟಲ್ಲಿ ಆಲ್ರೆಡಿ ಒಂದು ಫ್ಯಾಮಿಲಿ ಕೂತಿದೆ. ವಿಂಡೋ ಸೀಟ್ ಅಂದರೆ ಆ ಕಂಪ್ಲೀಟ್ ಬೆಂಚ್ ಸೀಟಲ್ಲಿ ಒಂದು ಫ್ಯಾಮಿಲಿ ಕೂತಿದೆ. ನನಗೆ ಆಪೋಸಿಟ್ ಸೀಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಈಗ ನೋಡಬೇಕು ಒಳಗಡೆ ಯಾವ ಸೀಟ್ ಇದೆಯೋ ಖಾಲಿ ಇದೆಯೋ ಅಂತ ನೋಡಬೇಕು. ಆಮೇಲೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸೊ ಬೆಂಗಳೂರು ಸಿಟಿ ಅಂದರೆ KSR ಬೆಂಗಳೂರು ಜಂಕ್ಷನ್ ಬಿಡ್ತಾ ಇದ್ದೀವಿ. ಬೆಂಗಳೂರು ಬಿಟ್ಟಾಯಿತು. ಬಾಯ್ ಬೆಂಗಳೂರು ಸಿಟಿ. ಈಗ ಟುವರ್ಡ್ಸ್ ಮೈಸೂರು ಹೋಗೋಣ. ಇನಿಷಿಯಲಾಗಿ ತುಂಬ ಸ್ಲೋ ಹೋಗುತ್ತೆ, ಆಮೇಲೆ ಪಿಕಪ್ ತೊಗೊಳುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಟ್ರೈನ್ ಫುಲ್ ಪ್ಯಾಕ್ ಆಗಿದೆ. ನಾನು ಈಗಲೇ ಚೆಕ್ ಮಾಡಿದೆ. ನಾನು ಬುಕ್ ಮಾಡಿರೋ ಸೀಟಲ್ಲಿ ಒಂದು ಫ್ಯಾಮಿಲಿ ಬಂದು ಕೂತಿದ್ದಾರೆ. ಸೊ ಅದರ ಆಪೋಸಿಟ್ ಸೀಟಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಬಂದು ಕೂತಿದ್ದಾರೆ. ಅವ್ರು ನೋಡಿದ್ರೆ ನನಗೆ ಬೇರೆ ಸೀಟಲ್ಲಿ ಹೋಗಿ ಕೂತ್ಕೊ ಅಂತ ಹೇಳ್ತಾ ಇದ್ದಾರೆ. ಅವರು ರಿಸರ್ವ್ಡಾ ಇಲ್ಲ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸಾ ಇನ್ನೂ ಗೊತ್ತಾಗ್ತಿಲ್ಲ. ತುಂಬ ಸ್ಟ್ಯಾಂಡಿಂಗ್ ಬೇರೆ ಇದೆ. TC ಬೇರೆ ಬಂದಿಲ್ಲ ಇನ್ನು. ಸೊ ಮಾತಾಡೋಣ ಅಂತ ಹೇಳಿದ್ರೆ. ಸೊ ನೋಡಬೇಕು, ಹೋಗ್ತಾ ಜರ್ನಿಲಿ ಅಪ್ಡೇಟ್ ಮಾಡ್ತೀನಿ. ನಾನು ಹೀಗೆ ಸ್ಟ್ಯಾಂಡಿಂಗಲ್ಲೇ ಹೋಗ್ತೀನ, ರಿಸರ್ವ್ ಮಾಡಿ ಕೂಡ ಇಲ್ಲ ಅಂದರೆ ಕೂತ್ಕೊಂಡು ಹೋಗ್ತೀನ ಅಂತ ಹೇಳ್ತೀನಿ. ಟ್ರೈನ್ ಫುಲ್ ಪ್ಯಾಕ್ ಆಗಿರೋದ್ರಿಂದ ನನಗೆ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ. ನಾನು ಹೋಗ್ತಾ ಜರ್ನಿಲಿ ಅಪ್ಡೇಟ್ ಮಾಡ್ತೀನಿ ಖಂಡಿತವಾಗಿ. ಮಾತಾಡ್ತಿದ್ದಾಗೆ ನಮ್ಮದು ಫಸ್ಟ್ ಹಾಲ್ಟ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ಕೆಂಗೇರಿ ರೈಲ್ವೆ ಸ್ಟೇಷನ್ ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಾ ಇದೆ. ಇನ್ನೂ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ನೀವು ನೋಡ್ತಿರ್ಬೋದು, ಇಲ್ಲಿ ಶೆಲ್ಟರ್ ಥರ ಎಲ್ಲ ಮಾಡ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಹೀಗೆ ಇತ್ತಿದ್ದು. ಇನ್ನೂ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ನಡೀತಾ ಇದೆ. KSR ಬೆಂಗಳೂರಿಂದ ಕೆಂಗೇರಿಗೆ ಜಸ್ಟ್ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಈಗ ನಮ್ಮದು ಕೆಂಗೇರಿ ಬಿಟ್ಟಿದ ತಕ್ಷಣ ನಮ್ಮದು ಟ್ರೈನ್ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ನಿಮಗೆ ಟ್ರೈನ್ ಫುಲ್ ಪ್ಯಾಕ್ ಆಗಿರೋದ್ರಿಂದ
ನನ್ನ ಸೀಟಲ್ಲಿ ಒಬ್ಬರು ಫ್ಯಾಮಿಲಿ ಕೂತಿದ್ದಾರೆ ಅಂತ ಹೇಳಿದ್ದೆ. ಸೊ ಅದರ ಆಪೋಸಿಟ್ ಸೀಟಲ್ಲಿ ಬಂದು ಕೂತಿರೋರು ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್. ಸೊ ಅದರಲ್ಲಿ ಇನ್ನೊಬ್ಬರು ಬಂದು ಬೇರೆ ಆ್ಯಡ್ ಆದರು ಅವ್ರ ಫ್ರೆಂಡ್ಸ್ ಅಂತ. ಸೊ ಅವ್ರ ಹತ್ರ ಸೀಟ್ ಯಾವುದು ನಿಮ್ಮದು ರಿಸರ್ವ್ಡ್ ಆಗಿರೋದು ಹೋಗಿ ನಾನು ಅದ್ರಲ್ಲಿ ಕೂತ್ಕೊಳ್ತೀನಿ ಅಂತ ಕೇಳಿದ್ರೆ, ಇಲ್ಲ ನಾವು ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸು, ನಮಗೆ ರಿಸರ್ವೇಷನ್ ಟಿಕೆಟ್ ಇಲ್ಲ ಅಂತ ಹೇಳಿದ್ರು. ಸೊ ವಿಧಿಗಿಲ್ಲದೆ ಬೇರೆ ಕಡೆ ಒಬ್ಬರು ಸೀಟ್ ಖಾಲಿ ಇದೆ ಇಲ್ಲೇ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಅದರಿಂದ ನಾನು ಇಲ್ಲಿ ಮುಂದೆ ಬಂದು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಕೆಂಗೇರಿ ಬಿಟ್ಟ ಮೇಲೆ ನಾವೀಗ ಡೈರೆಕ್ಟಾಗಿ ಮಂಡ್ಯಕ್ಕೆ ಬಂದಿದ್ದೀವಿ. ಸೊ ಮಂಡ್ಯಗೂ ಕೂಡ ಆನ್ ಟೈಮಿಗೆ ಬಂದಿದೆ. ಅಂದರೆ ಬರಬೇಕಾಗಿದ್ದ ಸಮಯ ಅರೌಂಡ್ 4:15ಗೆ ಬರಬೇಕಿತ್ತು, ಅಂದರೆ 4:30ಕ್ಕೆ. ಸೊ 4:30ಕ್ಕೆ ಬಂದಿದೆ. ಸೊ ನಾವು ಆಗಲೇ ಹೇಳಿದಾಗೆ ನನಗೆ ಈ ಟ್ರೈನಲ್ಲಿ ಇರೋದು 2 ಸ್ಟಾಪು, ಒಂದು ಕೆಂಗೇರಿ, ಇನ್ನೊಂದು ಮಂಡ್ಯ. ಇದು ಬಿಟ್ಟರೆ ಡೈರೆಕ್ಟ್ ಮೈಸೂರು ಜಂಕ್ಷನ್ಗೆ ಹೋಗುತ್ತೆ. ಕೇವಲ 2.25 ಗಂಟೆ, ಅಂದರೆ ಅರೌಂಡ್ 2 hours 45 minutesಗೆ ನಾವು ಬೆಂಗಳೂರಿಂದ ಮೆಜೆಸ್ಟಿಕ್, ಅಂದರೆ ಬೆಂಗಳೂರಿಂದ ಮೈಸೂರುವರೆಗೂ ಹೋಗ್ಬೋದು. ಇದ್ರ ಜೊತೆಗೆ ನಾನು ಮೊದಲೇ ಹೇಳಿದ್ದೆ TC ಕೂಡ ಬಂದಿರಲಿಲ್ಲ ಟ್ರೈನಲ್ಲಿ ಹತ್ತದಾಗಿಂದ ಅಂತ. ಆಗಲೇ ಈಗ ನೋಡ್ತಾ ಇದ್ದೀನಿ TC ಇವಾಗ ಬಂದಿದ್ದಾರೆ, ಅಂದರೆ ಹತ್ತತ್ರ ಮಂಡ್ಯಕ್ಕೆ ಬಂದಾಗ TC ಬಂದಿದ್ದಾರೆ. ಅಂದರೆ ನೀವೇ ನೋಡ್ಬೋದು ಅರೌಂಡ್ 1-1.5 hour ಆದಮೇಲೆ TC ಬಂದಿದ್ದಾರೆ. ಸೊ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಎಲ್ಲ ರಿಸರ್ವೇಷನ್ ಕೋಚಲ್ಲಿ ಹತ್ಕೊಂಡಿದ್ದಾರೆ. ಸೊ ಈಗ ರಿಸರ್ವ್ ಮಾಡಿರೋರು ಏನು ಮಾಡಬೇಕು ಈ ಸಮಯದಲ್ಲಿ ನೀವೇ ಹೇಳಿ. ಇದೇ ಥರ ಕಂಟಿನ್ಯೂ ಆದರೆ ನಾವು ರಿಸರ್ವ್ ಮಾಡ್ಕೊಂಡು ಹೋಗೋದಕ್ಕೆ ಬೆಲೆ ಏನಾದರೂ ಇದೆಯಾ? ನಾವು ಎಕ್ಸ್ಟ್ರಾ ದುಡ್ಡು ಬೇರೆ ಕಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಹೋಗೋಣ ಅಂತ. ಈಗ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಕೂಡ ರಿಸರ್ವೇಷನ್ ಕೋಚಲ್ಲಿ ಹತ್ಕೊಂಡ್ರೆ ಹೇಗಿರುತ್ತೆ? ಇದೇ ಸಿಚುವೇಷನ್ ಮುಂಚೆ ಕೂಡ ತುಂಬ ನೋಡಿರ್ತೀರ ನೀವು. ಅಂದರೆ AC ಕೋಚಲ್ಲಿ ಸ್ಲೀಪರ್ ಕಂಪಾರ್ಟ್ಮೆಂಟಲ್ಲಿ ಬುಕ್ ಮಾಡಿರೋರೆಲ್ಲ ಹತ್ತಿರ್ತಾರೆ ಅಂತ. ಸೊ ಅದೇ ಥರ ಈಗಲೂ ಆಗ್ತಾಯಿದೆ. ಇದೇ ಥರ ಇನ್ನೂ ಎಲ್ಲೆಲ್ಲ ಇದೆಯೋ, ಎಲ್ಲೆಲ್ಲಿ ನಡೆದಿದೆಯೋ ಒಂದಷ್ಟು ಮಾತ್ರ ಬೈಲಿಗೆ ಬಂದಿರುತ್ತೆ, ಇನ್ನೊಂದಷ್ಟು ಬೈಲಿಗೆ ಬಂದಿರಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಸಣ್ಣದಾಗಿ ಆಗಲೂ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ನಾವು ಹತ್ತತ್ರ ಮೈಸೂರು ಜಂಕ್ಷನ್ ಹತ್ರ ಬರ್ತಿದ್ದೀವಿ. ಮಳೆ ಕೂಡ ಸ್ಟಾರ್ಟ್ ಆಯಿತು. ಮೈಸೂರು ಜಂಕ್ಷನ್ಗೆ ಆಗಲೇ ಹೇಳಿದಾಗೆ 5:15 ಅಂದರೆ ಅರೌಂಡ್ 5:45ಗೆ ಬರಬೇಕಿತ್ತು. ಸೊ ಸ್ವಲ್ಪ ಬೇಗ ಬರ್ತಿದ್ದೀವಿ. ಈಗ ಇನ್ನೂ ಸಮಯ 5:15 ಕೂಡ ಆಗಿಲ್ಲ, 5:15. ನೀವು ನೋಡ್ತಿರ್ಬೋದು ಆಲ್ರೆಡಿ ಮಳೆ ಬರ್ತಿದೆ. ಮುಂಚೆನೇ ಹೇಳಿದಾಗೆ ಟ್ರೈನ್ ಫುಲ್ ರಶ್ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲೆಲ್ಲಿ ಸ್ಟೇಷನ್ ಬಂತು ಅಲ್ಲೇ ಮಾತ್ರ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ನೆಕ್ಸ್ಟು ಮುಂದೆ ವೀಡಿಯೋಗಳಲ್ಲಿ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದೆಲ್ಲ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟ್ರೈನ್ ಬಂದು ಆಗಲೇ ಹೇಳಿದಾಗೆ ಬೇಗ ಬಂದಿದೆ, ಅರೌಂಡ್ 20-25 minutes ಬೇಗ ಬಂದಿದೆ. 5:45ಗೆ ಬರಬೇಕಾಗಿದ್ದು ಗಾಡಿ ಮೈಸೂರಿಗೆ ಅರೌಂಡ್ 5:20-5:22ಗೆ ಬಂದಿದೆ. ಕಂಪ್ಲೀಟಾಗಿ ಇಲ್ಲಿರೋದೇ 6 ಪ್ಲ್ಯಾಟ್ಫಾರ್ಮು. ಸೊ ನಾವು ಕಂಪ್ಲೀಟ್ 5ನೇ ಪ್ಲ್ಯಾಟ್ಫಾರ್ಮ್ ಇಲ್ಲ 6ನೇ ಪ್ಲ್ಯಾಟ್ಫಾರ್ಮಿಗೆ ಬರ್ತೀವಿ ಅಂತ ಕಾಣಿಸುತ್ತೆ. ನೋಡೋಣ ಬನ್ನಿ, ಮುಂದೆ ಗೊತ್ತಾಗುತ್ತೆ. ನೋಡಿ ನಾನು ಆಗಲೇ ಹೇಳಿದಾಗೆ ಟೈಮ್ ಬಂದು 5:22, 5:45ಕ್ಕೆ ಬರಬೇಕಾಗಿತ್ತು. 5:22ಗೆ ಬಂದಿದೆ, ಅಂದರೆ ಸರಿಸುಮಾರು 20 ನಿಮಿಷ ಬೇಗ ಬಂದಿದೆ. ನಮಗೆ ರಶ್ ಇರೋ ಟ್ರೈನಲ್ಲಿ ಮೈಸೂರಿಗೆ ಬಂದು ತಲುಪಿದ್ದಾಯಿತು. ಇದೇ ನೋಡಿ ಮೈಸೂರು ಜಂಕ್ಷನ್. ಅಂದರೆ ಇದ್ರ ಮುಂಭಾಗದ ಗೇಟ ಇಲ್ಲ ಹಿಂಭಾಗದ ಗೇಟ ಗೊತ್ತಿಲ್ಲ, ಆಪೋಸಿಟಲ್ಲಿ ಇನ್ನೊಂದು ಗೇಟ್ ಕೂಡ ಇದೆ. ಅಂದರೆ ಎಕ್ಸಿಟ್ ಆಗಿ ಬಂದರೆ ನೀವು ಈ ಕಡೆನೇ ಬರ್ತೀರಾ. ಇದ್ರ ಮುಂದೆನೇ ಪಾರ್ಕಿಂಗ್ ಮತ್ತು ರೈಲ್ವೆ ಮ್ಯೂಸಿಯಂ ಕೂಡ ಇದೆ. ಥ್ಯಾಂಕ್ ಯು.